ನನ್ನ ಹೆಸರು ಮೇಘನ. ನಾನು ಜ್ಞಾನಪ್ರಜ್ಞ ಅಂಧ ಮಕ್ಕಳ ಶಾಲೆ ಮುಂಗೋರ್ನಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ಗೌರವಾನ್ವಿತ ನಿರ್ಣಾಯಕರೇ, ಶಿಕ್ಷಕ ವೃಂದದವರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಶುಭ ಮಧ್ಯಾಹ್ನ. ಇಂದು ನಾನು ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ಬಗ್ಗೆ ಮಾತನಾಡಲಿದ್ದೇನೆ. ವಿಜ್ಞಾನ ಎನ್ನುವುದು ಪ್ರಯೋಗಾಲಯವಲ್ಲ, ಅದು ನಮ್ಮ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಒಂದು ದಾರಿ. ಹಿಂದೆ ವಿಜ್ಞಾನ ಎನ್ನುವುದು ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿತ್ತು ಎಂದು ಹಲವರು ಭಾವಿಸಿದರು. ಆದರೆ ಅದನ್ನು ಅನೇಕ ಮಹಿಳಾ ವಿಜ್ಞಾನಿಗಳು ಸುಳ್ಳು ಮಾಡಿದರು. ಜಗತ್ತಿನ ಮೊದಲ ಮಹಿಳಾ ವಿಜ್ಞಾನಿ ಮೇರಿ ಕ್ಯೂರಿರವರು 2 ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದು ಇತಿಹಾಸ ನಿರ್ಮಿಸಿದರು. ಭಾರತದ ಟೆಸ್ಸಿ ಥಾಮಸ್ ರವರನ್ನು ನಾವೆಲ್ಲರೂ ಭಾರತದ ಕ್ಷಿಪಣಿ ಮಹಿಳೆ ಎಂದು ಹೆಮ್ಮೆಯಿಂದ ಕರೆಯುತ್ತೇವೆ. ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ಮಹಿಳಾ ವಿಜ್ಞಾನಿ ಕಲ್ಪನಾ ಚಾವ್ಲಾರವರು ನಮ್ಮೆಲ್ಲರಿಗೂ ದೊಡ್ಡ ಸ್ಫೂರ್ತಿ. ಇಂದು ಮಹಿಳೆಯರು ವಿಜ್ಞಾನಿಗಳಾಗಿ ಮಾತ್ರವಲ್ಲದೆ ಇಂಜಿನಿಯರ್ಗಳಾಗಿ, ವೈದ್ಯರಾಗಿ ಮತ್ತು ಬಾಹ್ಯಾಕಾಶ ಸಂಶೋಧಕರಾಗಿ ಮಿಂಚುತ್ತಿದ್ದಾರೆ. ವಿಜ್ಞಾನಕ್ಕೆ ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲ. ಅಲ್ಲಿ ಕೇವಲ ಬುದ್ಧಿವಂತಿಕೆ ಮತ್ತು ಪರಿಶ್ರಮಕ್ಕೆ ಮಾತ್ರ ಬೆಲೆ ಇದೆ. ಕೊನೆಯದಾಗಿ ನಮ್ಮೆಲ್ಲಾ ಮಹಿಳೆಯರಿಗೆ ನಾನು ಹೇಳುವುದು ಇಷ್ಟೇ: ನಿಮ್ಮ ಕನಸು ದೊಡ್ಡದಾಗಿರಲಿ. ನೀವು ಕೂಡ ಮುಂದೊಂದು ದಿನ ದೊಡ್ಡ ವಿಜ್ಞಾನಿಯಾಗಿ ನಮ್ಮ ದೇಶದ ಹೆಸರನ್ನು ಬೆಳಗಬಹುದು. ಪ್ರತಿ ಪ್ರಶ್ನೆಯ ಹಿಂದೆಯೂ ಒಂದು ಸಂಶೋಧನೆ ಇದ್ದೇ ಇರುತ್ತದೆ. ಹಾಗಾಗಿ ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಬೇಡಿ. ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರು ಕೇವಲ ಭಾಗವಹಿಸುತ್ತಿಲ್ಲ, ಅವರು ನಮ್ಮ ಜಗತ್ತನ್ನೇ ಬದಲಾಯಿಸುತ್ತಿದ್ದಾರೆ. ವಿಜ್ಞಾನದ ಶಕ್ತಿ, ಮಹಿಳೆಯ ಕೀರ್ತಿ. ಇಷ್ಟನ್ನು ಹೇಳುತ್ತಾ ನನ್ನ ಪುಟ್ಟ ಭಾಷಣಕ್ಕೆ